ಎದ್ದಿದ ತಕ್ಷಣ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಚ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ನಾನು ಹೆಂಡ್ತಿ ಊರಿಗೆ ಹೋಗೋವಳೆ. ಆದರೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಬಾಣಲಿಗೆ ಹಾಕ್ಬಿಟ್ಟು ರವೆ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗೈತೆ. ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು ಉದುರಿಸಿದ್ದೀನಿ ಅಷ್ಟೇ. ಸಾಸಿವೆ ಹಾಕಿದ್ಮೇಲೆ ಕಡಲೆಬೇಳೆ ಡಿಸೈನ್ನಾಗಿ ಹಾಕ್ಬೇಕು. ಹಿಂಗೆ ತಿರುಗಿಸ್ತಾರಲ್ಲ ಗುರು, ಹಂಗೆ. ಆಮೇಲೆ ಏನು ಮಾಡ್ಬೇಕಂದ್ರೆ ಅಲ್ಲಾಡಿಸ್ಬೇಕು. ಅಲ್ಲಾಡ್ಸಪ್ಪ ರಾಹುಲ್ಲ. ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಉದುರ್ಸೆ ಸಾಕು ಗುರು, ಟೇಸ್ಟೇ ಟೇಸ್ಟು. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ರೆ ಎಗರಲ್ಲ ಗುರು ಮಖಕ್ಕೆ. ಈರುಳ್ಳಿ ಎತ್ತಿ ಬಿಸಾಕಬೇಕು, ಎತ್ತಿ ಬಿಸಾಕ್ಬೇಡ್ರಿ. ಆಮೇಲೆ ಎಣ್ಣೆ ಎಗರಿದ್ರೆ ಆಮೇಲೆ ಮಖ ಎಲ್ಲ ಬೊಂಬಾಟ ಆಗ್ಬಿಡ್ತೈತೆ. ತಳ್ಳು ರಾಜ ರಾಹುಲ್ಲ, ತಳ್ಳಪ್ಪ. ತಿರುಗಿಸ್ತಾ ಕ್ಯಾರೆಟು ಬೀನ್ಸು ಹಚ್ಕೊಂಡಿರೋದು ಎತ್ತಿ ಬಿಸಾಕಿದ್ರೆ ಫ್ರೈ ಆಗ್ತಾ ಇರ್ತೈತೆ. ತಳ್ಳು ರಾಹುಲ್ಲ ಅಂದ್ಕೊಂಡು ನಾನೇ ಹಾಕ್ಕೊತಾ ಇದ್ದೀನಿ. ರಾಹುಲ್ಲ ಇಲ್ಲಲ್ಲ, ಅದಕ್ಕೆ ಚಟಾಪಟ 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 ಚಟಾಪಟ. ಟೇಸ್ಟ್ಗೆ ಈ ಶುಂಠಿ ಬೆಳ್ಳುಳ್ಳಿ ಆಹಾ ಘಮ ಬತ್ತೈತೆ, ಘಮ. ರುಚಿಗೆ ತಕ್ಕಷ್ಟು ಉಪ್ಪು. ತಿರುಗಿಸ್ತಾ ಇದ್ರೆ ಚಟಾಪಟ ಚಟಾಪಟ. ನನಗೆ ಈ ಮೆಣಸಿನಕಾಯಿ ಅರ್ಧ ಕುಯ್ದಾಕಿದ್ದೀನಿ, ಇಲ್ಲಿದ್ರೆ ತಿಗ್ದಲ್ಲಿ ಎತ್ಕೊಂತೈತೆ ಗಾಳಿ. ಆಹಾ ಚಟಾಪಟ ಚಟಾಪಟ. ಕೊತ್ತಿಮೀರಿ ಸೊಪ್ಪು ಬೋಲೆ ಚೆನ್ನಾಗೈತೆ. ಲಾಸ್ಟಲ್ಲಿ ಫ್ಲೇವರ್ಗೆ ಹಾಕೋಣ. ಅಳತೆಗೆ ತಕ್ಕನಷ್ಟು ಸ್ವಲ್ಪ ನೀರು. ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ, ಅದ್ರ ಅಳತೆಗೆ ತಕ್ಕನಂಗೆ. ಕೊತ್ತಂಬರಿ ಕುತ್ತ ಅಂತ ಕುದೀತೈತೆ ಗುರು, ಕುದೀತೈತೆ. ರವೆ ಬಿಡ್ತಾ ಹೋಗ್ತಾ ಇರಬೇಕು. ಫೈನಲ್ಗೆ ರೆಡಿ ಆಗೋಯ್ತು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಸೂಪರ್ ಗುರು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್.